ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನನ್ನ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಪೂಜೆ ಮಾಡಿದ್ದು ಸೋಮವಾರ. ಏಕೆಂದರೆ ಇಷ್ಟು ದಿನ ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಎಲ್ಲ ವಿಡಿಯೋದಲ್ಲೂ ಒಂದು 2-3 ವಿಡಿಯೋದಲ್ಲಿ ಹೇಳಿದ್ದೀನಿ ಸೂತ್ಕ ಇತ್ತು ಅಂತ ಹೇಳ್ಬಿಟ್ಟು. ಸುಮಾರು ಒಂದು 15-16 ದಿನವೇ ಆಗಿತ್ತು. ಹಂಗಾಗಿ ಇವತ್ತು ಪೂಜೆ ಮಾಡಿ ತುಂಬಾ ಮನಸ್ಸಿಗೆ ನೆಮ್ಮದಿ ಆಯಿತು. ಹಾಗೆ ನಾನು ಸೋಮವಾರ ಪೂಜೆ ಮಾಡಿದ್ದನ್ನ ನಿಮಗೆ ವ್ಲಾಗ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಮಂಗಳವಾರದ ವ್ಲಾಗ್. ಇದು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿಗೆ ರೆಡಿ ಮಾಡ್ತಾಯಿದ್ದೆ ಬೆಳಗ್ಗೆ ತಿಂಡಿಗೆ. ಹಾಗೆ ನಮ್ಮಮ್ಮ ಒಂದು ಅಚ್ಚೆಕಾಯಿ ಅಂತ ಬರುತ್ತಂತೆ, ಅದು ನನಗೆ ನಿಜವೂ ಅದು ಹೆಸರು ಅದು ಕರೆಕ್ಟಾ ತಪ್ಪಾ ಏನೂ ಗೊತ್ತಿಲ್ಲ. ಹುಳ್ಳಿಕಾಯಿ ಥರ ಇರುತ್ತೆ, ಉದ್ದಕ್ಕಿರುತ್ತೆ. ಅದು ಹೆಸರು ನನಗೆ ನಿಜವೂ ಇಂಗ್ಲೀಷಲ್ಲಿ ಗೊತ್ತಿಲ್ಲ, ಕನ್ನಡದಲ್ಲಿ ಗೊತ್ತಿಲ್ಲ. ಆದರೆ ನಾನು ಅದನ್ನು ಮೋರಲ್ಲಿ ಅಥವಾ ರಿಲಯನ್ಸಲ್ಲಿ ನೋಡಿರ್ತೀನಿ, ತರಕಾರಿ ಮಾರ್ಕೆಟಲ್ಲಿ ಆ ಥರ ನೋಡಿರ್ತೀನಿ. ಅದನ್ನು ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಅದು ಹೆಸರು ಏನು ಅಂತಲೂ ನನಗೆ ಗೊತ್ತಿಲ್ಲ. ನಮ್ಮಮ್ಮಗೆ ಯಾರೋ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದನ್ನು ನನಗೆ ಕೊಟ್ಟು ಕಳಿಸಿದ್ರು. ಇದು ತುಂಬಾ ಒಳ್ಳೆಯದು. ನಾನು ಹಂಗೂ ನಮ್ಮಮ್ಮನ ಕೇಳಿದೆ, ಇದನ್ನು ಏನಂತ ಕರೀತಾರೆ ಹೆಸರು ಅಂತ. ಅದಕ್ಕೆ ನಮ್ಮಮ್ಮ ಅಚ್ಚೆಕಾಯಿ ಅಂತ ಕರೀತಾರೆ ಅಂತ ಹೇಳಿದ್ರು. ಸರಿ, ಇದು ಹೇಗೆ ಮಾಡೋದು? ನಮ್ಮಮ್ಮ ಹೇಳಿದ್ರು, ಇದರಲ್ಲಿ ಬಸ್ಸಾರು ಮಾಡಿಕೊಡು ಮಕ್ಕಳಿಗೆ, ಇಲ್ಲ ಅಂದರೆ ಇದರಲ್ಲಿ ಪಲ್ಯ ಮಾಡು ಚಪಾತಿಗೆ, ತುಂಬ ಚೆನ್ನಾಗಿರುತ್ತೆ. ಇದು ಈ ಕಾಯಿ ಮಕ್ಕಳಿಗೆ ಚಿರ್ಮೆ ಹುಳ ಇರುತ್ತಲ್ಲ ಹೊಟ್ಟೆಲಿ, ಅದು ಹೋಗುತ್ತಂತೆ ಇದನ್ನು ತಿಂದರೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಮಕ್ಳಿಗೆ ತುಂಬಾ ಒಳ್ಳೆಯದು, ಮಾಡಿಕೊಡು ಅಂಥೇಳಿ ಕೊಟ್ಟಿದ್ರು. ನಾನು ಇದ್ದಕ್ಕಿದ್ದಂಗೆ ಚಪಾತಿಗೆ ರೆಡಿ ಮಾಡಿದೆ. ರೆಡಿ ಮಾಡಾದ್ಮೇಲೆ ನೆನೆಸ್ಕೊಂಡೆ ನಮ್ಮಮ್ಮ ಕೊಟ್ಟಿರೋದು ಆ ಕಾಯಿ ಇತ್ತಲ್ಲ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಮಿಕ್ಸ್ ಮಾಡಿ ಫಸ್ಟ್ ಟೈಮ್ ಮಾಡಿರೋ ಅಂಥದ್ದು ಪಲ್ಯ ಹೇಗಿರುತ್ತೋ ಏನೋ, ಅದು ಜಾಸ್ತಿ ಹೊತ್ತು ಬೇಕಾ ಬೇಯೋದಕ್ಕೆ ಏನು ಅಂತ ಗೊತ್ತಿಲ್ಲ. ಬಟ್ ಮಾಮೂಲಿ ಪಲ್ಯ ಥರನೇ ನಾನು ಮಾಡಿದೆ. ಅದಕ್ಕೆ ಏನು ಶುಂಠಿನೂ ಹಾಕಿಲ್ಲ, ಏನೂ ಇಲ್ಲ, ಬರೀ ಒಂದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದೆ ಅಷ್ಟೇ. ಮಾಮೂಲಿಯಾಗಿ ಎಲ್ಲರೂ ಮಾಡೋ ಥರನೇ ಮಾಡಿದೆ, ಮಾಮೂಲಿ ಥರ. ತುಂಬ ಚೆನ್ನಾಗಿತ್ತು ಆ ಪಲ್ಯ. ಅದಾದಮೇಲೆ ನನಗೆ ಚಪಾತಿ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಯಾವತ್ತು ಮಂಗಳವಾರದ ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ, ಅಷ್ಟೇ ಮಾಡಿದ್ದು. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ಬುಧವಾರದ ಬೆಳಗ್ಗೆ ತಿಂಡಿ. ಇದು ಪಲಾವು ಮತ್ತು ತಿಂಡಿ ಏನು ಮಾಡಿದೆ ಬುಧವಾರದ ಬೆಳಗ್ಗೆ ಅಂದರೆ, ತಿಂಡಿ ಮೊಸರು ಬಜ್ಜಿ ಮತ್ತು ಪಲಾವ್ ಮಾಡಿದೆ. ಹಾಗೆ ಏನು ಮಾಡೋದು ಸಾಂಬಾರು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ನಾನು ಜೀರಿಗೆ ಬಜ್ಜಿ ಮಾಡೋಣ, ಸಿಂಪಲಾಗಿರುತ್ತೆ, ಒನ್ ಟೈಮ್ ತಿನ್ನೋದಕ್ಕಲ್ವಾ ಅಂತ ಅಂದ್ಬಿಟ್ಟು. ತುಂಬ ದಿನ ಆಯಿತು. ಜೀರಿಗೆ ಬಜ್ಜಿ ಈಸಿಯಾಗೂ ಇರುತ್ತೆ ಮಾಡೋದಕ್ಕೆ, ಮತ್ತು ಒಂಥರ ಚೆನ್ನಾಗಿರುತ್ತೆ. ಯಾಕೆ ಇಷ್ಟು ದಿನ ಎಲ್ಲ ಹುಳಿ ಸಾರು, ಸೊಪ್ಪಿನ ಸಾರು ಆ ಥರ ತಿಂದೀವಲ್ಲ, ಇದು ಒಂಥರ ಚೇಂಜ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಜೀರಿಗೆ ಬಜ್ಜಿ ಸಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮಗೆ ರೆಸಿಪಿನ ನಾನು ತೋರಿಸಿದ್ದೀನಿ, ಜೀರಿಗೆ ಬಜ್ಜಿ, ಕೊಬ್ಬರಿ ಬಜ್ಜಿ ಇದೆಲ್ಲ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಒನ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ತೇಜು ಬಂದ ತಕ್ಷಣ ಅವ್ನು ಕೇಳೋದೇ ಏನಮ್ಮ ಸಾರು ಅಂತ ನೋಡ್ತಾನೆ. ನಮ್ಮಮ್ಮ ಬೇರೆ ಏನಾದರೂ ವೆರೈಟಿ ಮಾಡಿಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅವ್ನು ನೋಡಿಬಿಟ್ಟು ಅವನು ಜೀರಿಗೆ ಬಜ್ಜಿನ ಓಕೆ ಅಂತ ಅಂದ್ಬಿಟ್ಟು ಊಟ ಮಾಡ್ತಾನೆ. ಸೊ ಹಂಗಾಗಿ ಇದನ್ನು ಮಾಡಿದೆ. ಬೆಳಗ್ಗೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ನಾನು ನಿಮ್ಗೆ ಹಾಗೆ ಒಂದು ರೆಸಿಪಿನೂ ತೋರಿಸ್ದಂಗೆ ಆಗುತ್ತೆ ಇನ್ನೊಂದು ಸರಿ ಅಂಥೇಳಿ, ನಾನು ಚಪಾತಿಗೆ ಏನೇನು ಮಿಕ್ಸ್ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸಿದೆ ಆವಾಗಲೇ. ನಾನು ಮಾಮೂಲಿ ಎಲ್ಲರ ಮನೇಲೂ ಚೆನ್ನಾಗೇ ಕಲಿಸ್ತಾರೆ, ಚೆನ್ನಾಗೇ ಬರುತ್ತೆ ಚಪಾತಿ. ಆದರೂ ಕೂಡ ಚಪಾತಿ ಹಿಟ್ಟು ಒಬ್ರೊಬ್ರಿಗೆ ಕಲಿಸೋದಕ್ಕೆ ಬರಲ್ಲ, ಏನೇನು ಹಾಕಿದ್ರೆ ಸ್ಮೂತಾಗಿರುತ್ತೆ ಅಂತ. ಸೊ ಅದನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ನಾನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ, 1 ಸ್ಪೂನ್ ಸಕ್ಕರೆ, ಉಪ್ಪು ಮತ್ತು ಎಣ್ಣೆ ಹಾಕಿ ನಾನು ಕಲಿಸಿದ್ದು. ನಾನು ಪಲಾವು ನಿಮಗೆ ತೋರಿಸ್ತಾ ಇದ್ದೀನಲ್ಲ ವಿಡಿಯೋ, ಅಷ್ಟರಲ್ಲಿ ಪಲಾವ್ ಆಗಲೇ ಅರ್ಧ ಖಾಲಿನೇ ಆಗಿತ್ತು. ಏಕೆಂದರೆ ನಮ್ಮಮ್ಮವ್ರಿಗೆ ತೇಜುಗೆ ಎಲ್ಲ ಕೊಟ್ಟು ಕಳಿಸಿದೆ. ಇಲ್ಲಿ ನೋಡಿ ನಮ್ಮ ಪತಿಯವರು ನಮ್ಮ ಚೋಟು ಜೊತೆ ಹೆಂಗೆ ಆಟ ಆಡ್ತಾ ಇದ್ದಾರೆ. ಇಬ್ಬರೂ ಸೇರಿಕೊಂಡು ಸಿಕ್ಕಾಪಟ್ಟೆ ತೀಟೆ ಮಾಡ್ತಾರೆ. ನಮ್ಮ ಮನೇಲಿ ಇಬ್ಬರಲ್ಲ ಮಕ್ಕಳು, 3 ಜನ ಅನಿಸುತ್ತೆ ಒಂದೊಂದು ಸರಿ. ಹಂಗೆ ನಮ್ಮ ಮನೆಯವರು ಕೂಡ, ನಮ್ಮ ಪತಿಯವರು ಕೂಡ ಮಕ್ಕಳ ಜೊತೆ ಸೇರಿಕೊಂಡು ಮಕ್ಕಳ ಥರ ತೀಟೆ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ನಮ್ಮ ಚೋಟಿಗೆ ಇವತ್ತಿಂದ ಟೆಸ್ಟ್ ಶುರುವಾಗಿದೆ. ಹಾಗಾಗಿ ನಾನು ಹೇಳ್ತಾಯಿದ್ದೆ, ಬರೀಯಪ್ಪ ನೀನು ಇದೇ ಥರ ಬರೀಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ಅವನಿಗೆ. ಹಾಗೆ ನಮ್ಮ ಚೋಟಿಗೆ ನಾನು ಸಪ್ರೇಟಾಗಿ ಅನ್ನನ ನಾನು ರೆಡಿ ಮಾಡಿರ್ತೀನಿ. ನಿಮಗೆಲ್ಲ ಗೊತ್ತಿದೆ, ಫಸ್ಟಿಂದ ನೋಡ್ಕೊಂಬಂದಿರೋ ವಿಡಿಯೋ ನಂದು ನೋಡ್ಕೊಂಬಂದಿದ್ರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಚೋಟಿಗೆ ಹೇಗೆ ನಾನು ಸಪ್ರೇಟಾಗಿ ಅನ್ನ ಮಾಡಿಟ್ಟಿರ್ತೀನಿ ಅಂತ.
ನಮ್ಮ ಚೋಟು ಏನು ಮಾಡ್ತಾನೆ ಅಂದರೆ ಪಲಾವ್ ಆಗಲಿ ಬೇರೆ ಏನೇ ವೆರೈಟಿ ಆಗಲಿ ಅನ್ನದ ಐಟಮು ನಾವು ಸೋನು ಮೊಸರಿ ಹಾಕಿ ಮಾಡಿರೋ ಅಂಥ ಐಟಮ್ನ ಅವನು ನುಂಗೋಕ್ಕೆ ಕಷ್ಟಪಡ್ತಾನೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಕಷ್ಟ ಅವ್ನು ಮೊದಲೇ ತಿನ್ನೋದಕ್ಕೆ ಅಳ್ತಾನೆ ಸ್ವಲ್ಪ, ಹಂಗಾಗಿ ಅದು ಬೇಡ, ಆ ಥರ ಟೆನ್ಷನ್ನೇ ಬೇಡ ಅಂಥೇಳಿ ಸಪ್ರೇಟಾಗಿ ಅವ್ನಿಗೆ ಅನ್ನನ ಸ್ವಲ್ಪ ಮೆತ್ತಗೆ ಮಾಡ್ತೀನಿ. ಮೆತ್ತಗೆ ಮಾಡಿ ಅವನಿಗೆ ಸ್ವಲ್ಪ ತುಪ್ಪ, ಹಾಲಿನ ಕೆನೆ, ಈ ಥರದ್ದು ಮಕ್ಕಳಿಗೆ ಗೊತ್ತಲ್ವ ಹೇಗೆ ಕಲಿಸ್ತಾರೆ ಅಂತ, ಆ ಥರ ಮೆತ್ತಗೆ ಮಾಡಿ ಸ್ವಲ್ಪ ಸಾರು ಆ ಥರ ಎಲ್ಲ ಹಾಕಿ, ಯಾಕಪ್ಪ ಕೆಮ್ತಾ ಇದೆಯಾ, ಆ ಥರ ಎಲ್ಲ ಹಾಕಿ ನಾನು ಅವನಿಗೆ ತಿನ್ನಿಸ್ತೀನಿ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ಊಟ ತಿನ್ನಿಸಿದ ಮೇಲೆ, ಅಂದರೆ ನಾನು ಏನು ಅವನಿಗೆ ಬೆಳಗ್ಗೆ ಹೊತ್ತು ತಿನ್ನಿಸ್ತೀನಲ್ಲ, ತಿನ್ನಿಸಿದ ಮೇಲೆ ಅವನಿಗೆ ಯೂನಿಫಾರ್ಮ್ನ ಹಾಕ್ತೀನಿ. ಯಾಕೆಂದರೆ ಅವನ್ನೆಲ್ಲ ಚೆಲ್ಕೊಂಬಿಟ್ರೆ ಗಲೀಜು ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ನಾನು ಯೂನಿಫಾರ್ಮ್ನ ಲೇಟಾಗಿ ಹಾಕ್ತೀನಿ. ಹೆಂಗೆ ಅವತಾರ ಆಡ್ತಾನೆ ನೋಡಿ ಅವನು. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದರೆ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾನೆ ನೀವೇ ನೋಡಿ. ಬೇಗ ಬೇಗ ಹಾಕಿಸ್ಕೊಳೋದಿಲ್ಲ, ತೀಟೆ ಮಾಡ್ತಾನೆ, ಕೆಮ್ತಾ ಇದ್ದಾನೆ. ಅವನಿಗೆ ಅಂಗಡೀಲಿ ಸ್ವಲ್ಪ ಲೇಸು ಅಥವಾ ಕುರ್ಕುರೆ ತಿನ್ನಲ್ಲ, ಬಿಂಗೋ ತಿಂತಾನೆ. ಅದನ್ನು ತಿಂದರೆ ಆ ಥರ ಕೆಮ್ಮು ಬರುತ್ತೆ ಅವನಿಗೆ. ಹೇಳ್ತೀವಿ ಬೇಡ ಕಣಪ್ಪ ಅಂದರೆ ಹೇಳಿದ ಮಾತೇ ಕೇಳಲ್ಲ ನಮ್ಮ ರೋಚನ್ನು. ನಮ್ಮ ಚೋಟು ನೋಡಿ ಸೆಂಟ್ ಹಾಕಿಸ್ಕೊತಾ ಇದ್ದಾನೆ ಅವ್ರ ಅಪ್ಪನ ಹತ್ರ. ನಮ್ಮ ತೇಜು ಸೆಂಟನ್ನ ತರ್ತಾನೆ, ಎತ್ತಿಕ್ಕಿರ್ತಾನೆ. ಆದರೆ ಅವ್ನು ಎತ್ತಿಕ್ಕಿರೋ ಜಾಗ ಇವನಿಗೆ ಗೊತ್ತು, ನಮಗೆ ಗೊತ್ತಿರಲ್ಲ. ತಗೊಂಡು ನನಗೆ ಸೆಂಟ್ ಹಾಕು ಪಪ್ಪ ಅಂಥೇಳಿ ಹಾಕಿಸ್ಕೊತಾ ಇದ್ದಾನೆ. ನೆಕ್ಸ್ಟು ಇನ್ನೇನು ಸ್ಕೂಲ್ಗೆ ಹೋಗೋಕ್ಕೆ ಇನ್ನು 2 ಮಿನಿಟ್ಸ್ ಇರುತ್ತೆ ಅನ್ನುವಾಗ ಅವನಿಗೆ ನಾನು ಡ್ರೆಸ್ ಹಾಕಿ ಯೂನಿಫಾರ್ಮ್ ಹಾಕಿ ನಾನು ಸಾಕ್ಸ್ ಹಾಕ್ತೀನಿ. ಏಕೆಂದರೆ ಅವನು ಸ್ವಲ್ಪ ಮುಂಚೆನೇ ಹಾಕ್ಬಿಟ್ರೆ ಎಲ್ಲ ಗಲೀಜು ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ಆವಾಗ ಹಾಕ್ತೀನಿ ನಾನು. ಎಲ್ಲ ಹಾಕಾದ್ಮೇಲೆ ನೋಡಿ ಅವನು ಅವತಾರ ಎಷ್ಟು ಆಡ್ತಾನೆ ಅಂದರೆ ನಮ್ಮ ಚೋಟು ಅಷ್ಟು ಅವತಾರ ಆಡ್ತಾನೆ ಅವನು.
ಹಿಂದಿನ ದಿವಸ ನಮ್ಮ ಮನೆಯವರು ಐರನ್ ಬಟ್ಟೆ ಇಸ್ಕೊಂಬಂದಿದ್ರು. ನಾನು 10 ಡೇಸ್ ಆಗಿತ್ತು ಐರನ್ಗೆ ಬಟ್ಟೆ ಕೊಟ್ಟು, ನಮ್ಮ ತೇಜದು ಮತ್ತು ನಮ್ಮ ಪತಿಯವ್ರದ್ದು. ಅದನ್ನು ನೆನ್ನೆ ಇಸ್ಕೊಂಬಂದರು. ಸೊ ಅದನ್ನು ಎತ್ತಿಕ್ಕಿ ಮತ್ತು ಸ್ವಲ್ಪ ಒಂದೆರಡು ಐಟಮ್ ತಂದಿದ್ರು ಅಂಗಡಿಯಿಂದ, ಅದನ್ನು ಎತ್ತಿಕ್ಕಿ ನೆಕ್ಸ್ಟ್ ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಬೇಗ ಬೇಗ ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ನಾನು. 3 ಡೇಸಿಂದ ನಾನು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಏಕೆಂದರೆ ಇಷ್ಟು ದಿನ ಪೂಜೆ ಮಾಡೋದಿರಲಿಲ್ಲ, ಇನ್ಮೇಲೆ ಪೂಜೆ ಮಾಡೋದಿರುತ್ತೆ. ಸೊ ಬೇಗ ಕೆಲಸ ಮಾಡಿದ್ರೆ ಬೇಗ ಒಳ್ಳೇದಲ್ವ, ಸ್ವಲ್ಪ ಹೊತ್ತು ಮಲ್ಕೋಬೋದು ಅಂಥೇಳಿ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಿಮಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.